ನಿನ್ಗಿದು ಬೇಕಿತ್ತ ಮಗನೇ. ಇಂಜೆಕ್ಷನ್ ಅಂದ್ರೆ ಭಯ ಬೀಳೋ ನನಗೆ. ಈಗ ನೋಡಿ ಬರೀ ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದೇ ಆಗ್ಬಿಟ್ಟಿದೆ. ಯಾರಿಗುಂಟು ಯಾರಿಗಿಲ್ಲ, ಲಾಟ್ರಿ ಹೊಡೆದಿದ್ದು. ಅದು ಈ ರೀತಿ ಮಾತ್ರ ಯಾರಿಗೂ ಲಾಟ್ರಿ ಹೊಡಿಬಾರ್ದು. ಸಾಕಾಗ್ಬಿಡ್ತೀಗ. ಇಂಜೆಕ್ಷನ್ ಅಂದರೆ ನಾಯಿ ಅಂದರೆ ಎಲ್ಲ ಭಯ ಶುರು ಆಗ್ಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಈಗ ನೋಡಿ ನಾಯಿ ಕಚ್ಚಿಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಅದನ್ನೇ ಒಂದು ಲಾಗ್ ಮಾಡೋದು. ಇವತ್ತು 2ನೇ ಇಂಜೆಕ್ಷನ್ ಕೊಡ್ಸ್ಕೊಂಡಿದ್ದು, ಅಂದರೆ ಸೆಕೆಂಡ್ ಡೇ ಮೀನ್ಸು 4th ಡೇ. ಏನು ರೇಬಿಸ್ ಇಂಜೆಕ್ಷನ್ ಹಾಕ್ತಾರಲ್ಲ ಅದು. ಈಗ ಇವತ್ತು ಕೂಡ 2 ಕೈಗೇನೆ, ಅವತ್ತು ಕೂಡ 2 ಕೈಗೇನೆ ಕೊಟ್ಟಿದ್ದು, ಇವತ್ತು ಕೂಡ 2 ಕೈಗೆ. ಇದು ARV ಇಂಜೆಕ್ಷನ್ ಅಂತ ಹೇಳಿ, ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಅಂತೇಳಿ ಕರೀತಾರೆ ಇದನ್ನು. ARV ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್. ಇದು ಕಂಪಲ್ಸರಿ ಅವ್ರು ಏನು ಕೋರ್ಸ್ ಕೊಟ್ಟಿರ್ತಾರೆ, 4 ಅಂದರೆ ಒಂದು ದಿವಸಕ್ಕೆ 2 ಅಂದರೆ 8, ಒಂದು ರೆಗ್ಯುಲರ್ ಒಂದು TT ಇಂಜೆಕ್ಷನ್ 9 ಇಂಜೆಕ್ಷನ್ ಕಂಪಲ್ಸರಿ ಇರ್ತವೆ. ಯಾರೇ ನೆಗ್ಲೆಕ್ಟ್ ಮಾಡಬೇಡಿ, ಯಾರು ತಗೊಳ್ಳೋರಿದ್ದೀರಾ ಅವ್ರು ನೆಗ್ಲೆಕ್ಟ್ ಮಾಡಬೇಡಿ. ನಾಯಿ ಕಚ್ಚಿತ್ತು ಅಂದರೆ ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು, ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಗೌರ್ಮೆಂಟಿಂದನೇ ಮಾಡಿರೋಂಥದ್ದು. ಅದರಲ್ಲೂ ಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀ ಇರುತ್ತೆ, ₹1 ಚಾರ್ಜ್ ಇಲ್ಲ. ನಿಮ್ಮದೇನು ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡ್ ಇದು ತೊಗೊಂಬಂದರೆ ಸಾಕು, ಫ್ರೀಯಾಗೆ ಹಾಕ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀ ಇರುತ್ತೆ. ಓಕೆ, ಈಗ ಆ ನಾಯಿ ಇನ್ನೂ ಇದನ್ನು ಓಕೆ ಆ್ಯಕ್ಚುಲಿ ನಾನು ಗೌರ್ಮೆಂಟ್ BBMPಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಅವ್ರು 24 hours ಅಂತ ಹೇಳಿದರು. ಆಲ್ರೆಡಿ ನಿನ್ನೆಗೆ 24 hours ಆಗೋಯ್ತು. ಬಂದು ಏನೋ ನಾವು ಆಕ್ಷನ್ ತೊಗೊಳ್ತೀವಿ ಅಥವಾ ನಾಯಿಗೆ ಏನೋ ಇಂಜೆಕ್ಷನ್ ಕೊಡೋದು ಮಾಡೋದು ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದುವರೆಗೂ ಯಾರೂ ಬಂದಿಲ್ಲ. ಇವತ್ತು ನೋಡಬೇಕು, ಫೋನ್ ಮಾಡಿ ಮತ್ತೆ ವಿಚಾರಿಸ್ತೀನಿ ಏನಂತೇಳಿ. ಅಂದರೆ ಇದಕ್ಕೊಂದು ಯಾರೋ ಒಬ್ರು ಆ್ಯಕ್ಷನ್ ತೊಗೋಬೇಕಲ್ವಾ. ಬೀದಿ ನಾಯಿಗಳು ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ಸ್ಪೆಷಲಿ ನಮ್ಮ ಅಂಗಡಿ ಹತ್ರ ಏನು ಎದುರುಗಡೆ ರೋಡಲ್ಲಿ ಆಗಿತ್ತು ಅಂತ ಹೇಳಿದಲ್ಲ, ಅಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ. ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಮಕ್ಕಳು ಓಡಾಡ್ತಾರೆ. ಕಾಲೇಜು ಮತ್ತು ಸ್ಕೂಲ್ ಇದೆ, ಸಿಕ್ಕಾಪಟ್ಟೆ ಮಕ್ಕಳು ಓಡಾಡ್ತಾರೆ. ಇನ್ ಕೇಸ್ ಏನಾರ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೆಂಗೆ? ಒಂದು ನಾಯಿ ಎಲ್ಲ ಸೇರಿದ್ರೆ ಎಲ್ಲವೂ ಸೇರಿಬಿಡ್ತವೆ. ನಾಯಿಗಳು ಕೂಗ್ತು ಅಂದರೆ ಎಲ್ಲವೂ ಸೇರ್ಕೊಂಡ್ಬಿಡ್ತವೆ. ಹಂಗಾಗಿ ನಾನೇ ಖುದ್ದಾಗಿ ಕಂಪ್ಲೇಂಟ್ ಮಾಡಿದ್ದೀನಿ. ನೋಡೋಣ ಅದು ಕಂಪ್ಲೇಂಟ್ ಏನಾಗುತ್ತೆ ಅಂತೇಳಿ. BBMP ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಏನಾರು ಆಕ್ಷನ್ ತೊಗೋಬೋದು, ಅವ್ರಿಗೆ ಬಿಟ್ಟಿದ್ದು. ಅಂದರೆ ನಾಯಿನ ಎತ್ಕೊಂಡು ಹೋಗ್ತಾರ, ನಾಯಿಗೆ ಇಂಜೆಕ್ಷನ್ ಕೊಡ್ತಾರ, ಏನು ಬೇಕಾದ್ರೂ ಮಾಡಲಿ, ಅದು ಅವರು ಲೆಕ್ಕ ಇರುತ್ತೆ. ಬಟ್ ಈ ರೀತಿ ಮತ್ತೆ ಇನ್ಸಿಡೆಂಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಸುಮಾರು ಕಡೆ ಈ ಥರ ಪ್ರಾಬ್ಲಮ್ ಇರುತ್ತೆ. ಯಾರು ಆ್ಯಕ್ಷನ್ ತೊಗೊಳ್ಳಲ್ಲ, ಅವ್ರ ಪಾಡಿಗೆ ಅವ್ರು ಇಂಜೆಕ್ಷನ್ ತೊಗೊಂಡು ಸೈಲೆಂಟ್ ಆಗಿಬಿಡ್ತಾರೆ. ಕಂಪಲ್ಸರಿ ಕಂಪ್ಲೇಂಟ್ ಮಾಡೋಕ್ಕೆ ಅಂತಲೇ ಎಲ್ಲ ಊರುಗಳಲ್ಲೂ ಇರುತ್ತೆ. ಬೆಂಗಳೂರಲ್ಲಿ BBMP ಆದರೆ ಬೇರೆ ಕಡೆ ಮುನ್ಸಿಪಾಲ್ಟಿ ಇರುತ್ತೆ. ಅವ್ರು ಆ್ಯಕ್ಷನ್ ತೊಗೋಬೇಕು. ಆ್ಯಕ್ಚುಲಿ ಏನೋ ಒಂದು ಸೊಲ್ಯೂಷನ್ ಇರುತ್ತೆ ಅದಕ್ಕೆ. ಬೀದಿ ನಾಯಿಗಳು, ಅದರಲ್ಲೂ ಸ್ಪೆಷಲಿ ಕಚ್ಚಾ ನಾಯಿಗಳು ಏನಿರ್ತಾವಲ್ಲ, ಕಚ್ಚಾ ನಾಯಿಗಳಿಗೆ ಆದಷ್ಟು ಬಿಡ್ಕೊಡ್ದು, ಬೀದಿನಲ್ಲಿ ಇರೋಕ್ಕೆ ಬಿಡ್ಕೊಡ್ದು, ಬೇರೆ ಎಲ್ಲಾರ ತೊಗೊಂಡೋಗಿ ಹಾಕಬೇಕು ಅಂತೇಳಿ ನನ್ನ ಉದ್ದೇಶ. ಹಂಗಾಗಿ ಏನಾಗತ್ತೆ ನೋಡೋಣ, ಆ್ಯಕ್ಷನ್ ತಗೊಳ್ಳಲ್ಲ, ಮುಂದಿನ ಏನಂತೇಳಿ ಗೊತ್ತಾಗುತ್ತೆ. ಬನ್ನಿ ಆ ನಾಯಿ ಏನು ಮಾಡ್ತದೆ ಏನಂತ ತೋರಿಸ್ತೀನಿ. ಈಗಲೂ ಕೂಡ ನಾನು ಆ ರೋಡಿಗೆ ಹೋದರೆ ಸಾಕು ಅಟ್ಯಾಕ್ ಮಾಡುತ್ತೆ, ಕೆಲವರಿಗೆ ಅಟ್ಯಾಕ್ ಮಾಡುತ್ತೆ. ಸುಮಾರು ಜನ ಹೇಳಿದ್ದಾರೆ ಅಲ್ಲಿರೋರೆ, ಕಚ್ಚಿಸ್ಕೊಂಡಿದ್ದೀವಿ ರೀ, ನಾವು ಕಚ್ಚಿಸ್ಕೊಂಡಿದ್ದೀವಿ, ಆಮೇಲೆ ಏನೋ ಬಿಸ್ಕೆಟು ಬನ್ನಿ ಎಲ್ಲ ಹಾಕ್ಬಿಟ್ಟು ಸಮಾಧಾನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ರೀತಿ ನಾಯಿಗಳನ್ನು ಪೋಷಣೆ ಮಾಡಲೇಬಾರ್ದು. ಕಚ್ಚಾ ನಾಯಿಗಳು ಅಂತ ಏನಿರ್ತವೆ, ದಯವಿಟ್ಟು ಯಾರು ಅದಕ್ಕೆ ಸಾಕಬೇಡಿ. ಸುಮ್ಮನಿರತ್ತಾ ಓಕೆ, ತೊಂದರೆ ಇಲ್ಲ. ಕಚ್ಚಾ ನಾಯಿಗಳು ಅನ್ನೋದೇ ಸಪ್ರೇಟ್ ಇರ್ತವೆ. ಇದು ಬೊಗಳಕ್ಕಿಂತ ಕಚ್ಚೋದು ಜಾಸ್ತಿ ಇರುತ್ತೆ. ಇದು ಡೇಂಜರಸ್ ಇದು. ಓಕೆ, ನೋಡೋಣ ಬನ್ನಿ ಏನಾಗುತ್ತೆ ನೋಡಿ. BBMP ಅಂತ ನಮ್ಮಲ್ಲೇನು ಬೆಂಗಳೂರಲ್ಲಿದೆಯಲ್ಲ, ಅವ್ರದ್ದು ನಂಬರ್ ಇರುತ್ತೆ. ಅದು ನಂಬರ್ಗಳು ಸುಮಾರು ತೆಗೆದೆ ನಾನು. ಇಲ್ಲೇನು ಕಾಣ್ತಾ ಇದೆ ನಂಬರು, ಇಂಟರ್ನೆಟ್ಟಿಂದ ತೆಗೆದೆ. ಯಾಕಂದರೆ ಇಂಟರ್ನೆಟಲ್ಲೆಲ್ಲ ಆಲ್ಮೋಸ್ಟ್ ಅಪ್ಡೇಟ್ ಮಾಡಿರ್ತಾರೆ ಅಂಥೇಳಿ. ಇದರಲ್ಲಿ ಏನಾಯಿತು ಅಂದರೆ, ಈಗ ಕೆಲವೊಂದು ನಂಬರ್ಗಳು ವರ್ಕ್ ಆಗ್ತಿಲ್ಲ. ಕೊನೆಗೆ 1533ನಲ್ಲಿ ಯಾರೋ ಸಿಕ್ಕಿದ್ರು ಮೊನ್ನೆ. 1533 BBMP ಡಾಗ್ ಬೈಟ್ ಅಂತ. ಅಂದರೆ ಅದು BBMPದು ಸೆಂಟ್ರಲೈಸ್ಡ್ ಇರುತ್ತೆ. ಅಲ್ಲಿ ಯಾರೋ ಒಬ್ಬರು ಸಿಕ್ಕಿ ಕಂಪ್ಲೇಂಟ್ ನಂಬರ್ನ ತೊಗೊಂಡು 24 hours ಬರ್ತಾರೆ ಅಂತ ಹೇಳಿದ್ರು. 24 hours ಅಟೆಂಡ್ ಮಾಡ್ತಾರೆ ಏನು ಅಂತ ಹೇಳಿ ಅಂತ. ಕೊನೆಗೆ 24 hours ಅಲ್ಲ, ಆಲ್ರೆಡಿ ಜಾಸ್ತಿನೇ ಆಗೋಯ್ತು, 2 ದಿನ ಆಗೋಯ್ತು. ಯಾರೂ ಕೂಡ ಬಂದಿಲ್ಲ. ಕೊನೆಗೆ ಒಂದು ನಂಬರ್ ಕೊಟ್ಟಿದ್ರು, ಆ ನಂಬರಿಗೆ ಡಯಲ್ ಮಾಡ್ತಾಯಿದ್ದೀನಿ, ಸ್ವಿಚ್ ಆಫ್ ಬರ್ತಾಯಿದೆ. ಆ ನಂಬರಲ್ಲಿ ಯಾರೂ ಅಟೆಂಡ್ ಮಾಡ್ತಾಯಿಲ್ಲ. ಮತ್ತೀಗ ಅದೇ ನಂಬರಿಗೆ ಮತ್ತೆ ಕಂಪ್ಲೇಂಟ್ ಮಾಡಿ ಮತ್ತೆ ಏನಾಯಿತು ಅಂತ ಕೇಳಬೇಕು. ನೋಡೋಣ BBMPನವ್ರು ಆ್ಯಕ್ಷನ್ ತೊಗೊಂಡು ಯಾರು ತೊಗೊತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ BBMPನಲ್ಲೇ ಒಂದು ಅದು ವಿಂಗ್ ಮಾಡಿರ್ತಾರೆ, ನಾಯಿಗಳನ್ನು ಅಲ್ಲಿ ಇಲ್ಲಿ ಏನಿರುತ್ತೆ ಅದನ್ನು ನೋಡ್ಕೊಳ್ಳೋದು ಅಂತೇಳಿ. ನೋಡೋಣ ಮತ್ತೇನಾಗುತ್ತೆ ಅಂತೇಳಿ ಟ್ರೈ ಮಾಡ್ತೀನಿ.
BBMP ಹೋಗುತ್ತೋ ಬೇರೆ ಕಡೆ ಹೋಗುತ್ತೋ ಅವ್ರೇನು ಹೇಳ್ತಾರೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ ಅವ್ರು ಕೊಟ್ಟಿದ್ದ ನಂಬರಿಗೆ ಈಗ ಡಯಲ್ ಮಾಡ್ತಾ ಇದ್ದೀನಿ, ಏನಂತೇಳಿ ಗೊತ್ತಾಗತ್ತೆ. ಅದು ಏನು ಹೇಳುತ್ತೆ ಅಂತ ನೋಡಿ, ಬನ್ನಿ ನೋಡೋಣ. ಈಗ ಫೋನ್ ಕನೆಕ್ಟ್ ಆಗುತ್ತೋ ಅಥವಾ ಕನೆಕ್ಟ್ ಆಗೋದಿಲ್ಲ ಅಂತ ಹೇಳಿ ತೋರಿಸ್ತೀನಿ. जिस नंबर से आप संपर्क करना चाहते हैं वह अभी स्विच ऑफ है। कृपया कुछ समय पश्चात प्रयास करें। The number you are calling is currently switched off. Please try later. ಈಗ ನೋಡಿ ಅವ್ರದ್ದು ಸ್ವಿಚ್ ಆಫ್ ಬರ್ತಾಯಿದೆ, ಒಂದೊಂದ್ಸಲಿ ಕನೆಕ್ಟೇ ಆಗೋದಿಲ್ಲ ಫೋನು, ಆ ರೀತಿಯೇ ಆಗ್ತಾಯಿತ್ತು. ಇದು ಮೋಸ್ಟ್ಲಿ ಅವ್ರದ್ದೇ ಜೆನ್ಯೂನ್ ನಂಬರೇ ಇರ್ಬೋದು, ಬಟ್ ಏನೋ ಅವ್ರ ಪರ್ಸನಲ್ ಪ್ರಾಬ್ಲಮ್ಮಿಂದ ಆಫ್ ಗಿಫ್ಟ್ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ನೋಡಿ. ಅವರಿಗಿದು ದೊಡ್ಡ ವಿಷಯದಲ್ಲಿ ಇರ್ಬೋದು, ಬಟ್ ಅವರು ಯಾರು ಅಂತ ಇನ್ನೂ ಗೊತ್ತೇ ಇಲ್ಲ. ಓಕೆ, BBMP ಯಾರೇ ಆಫೀಸರು ಏನಾಗಿರ್ಬೋದು ನನಗಂತೂ ಗೊತ್ತಿಲ್ಲ, ಬಟ್ ನಾನಂತೂ ಕನೆಕ್ಟ್ ಮಾಡಲೇಬೇಕು. ಯಾಕಂದರೆ ನಾಯಿ ಕಚ್ಚಿಸ್ಕೊಂಡಿರೋನು ನಾನಲ್ವಾ, ಹಂಗಾಗಿ ನನಗೆ ಮ್ಯಾಟ್ರ್ ಆಗೋದು. ನಾನೇ ಹುಡುಕಬೇಕು, ನಾನೇ ನೋಡ್ತೀನಿ. ಇವತ್ತಿಲ್ಲ ನಾಳೆ ಆಗತ್ತಾ ನಾಡ್ದಾಗತ್ತಾ, ಅದು ಏನೋ ಒಂದು ಮಾಡಬೇಕಷ್ಟೆ. ಯಾಕಂದರೆ ಅದು ಸ್ಕೂಲಿದೆ, ಇಲ್ಲಿ ಸ್ಕೂಲಿದ್ದು ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ನಾನು ಕಚ್ಚಿಸ್ಕೊಂಡು ನಾನು ಅನುಭವಿಸಿದ್ದು ಬೇರೆಯವ್ರು ಅನುಭವಿಸ್ಬಾರ್ದು ಅನ್ನೋದಷ್ಟೇ ಇಲ್ಲಿ ಉದ್ದೇಶ. ಓಕೆ, ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ ನೋಡ್ತೀನಿ. ಒಟ್ಟಿನಲ್ಲಿ ಯಾಕಂದರೆ ಕಚ್ಚಾ ನಾಯಿಗಳು ಇರಬಾರ್ದು ಅನ್ನೋದಷ್ಟೇ ಉದ್ದೇಶ. ಯಾವ್ದ್ರ ಮೇಲೆ ನನಗೇನು ದ್ವೇಷ ಇಲ್ಲ, ಯಾವುದೂ ಇಲ್ಲ. ಓಕೆ, ಅದನ್ನು ನಾನು ವಿಡಿಯೋ ಮಾಡ್ಕೊಂಡು ಕೂರೋಕ್ಕೂ ನನಗೂ ಹಿಂಸೆ ಆಗ್ತಾಯಿದೆ. ಬರೀ ನಾಯಿದೇ ತೋರ್ಸೋದಾಗ್ಬಿಟ್ಟಿದೆ. ಹಂಗಾಗಿ ಓಕೆ, ನೋಡೋಣ ನಾಳೆ ಒಂದಿನ ನೋಡ್ತೀನಿ ಏನಾಗುತ್ತೆ ಅಂತೇಳಿ, ಆಮೇಲೆ ನಿಮಗೆ ತಿಳಿಸ್ತೀನಿ ಏನಂತೇಳಿ. ಓಕೆ, ದಯವಿಟ್ಟು ಈ ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೀಶ್ ಶೆಟ್ಟಿ ವ್ಲಾಗ್ಸು ಚಾನಲ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.